ಜಗತ್ತಿನಲ್ಲಿ 4 ತರಹದ ಮಕ್ಕಳು ಇರುತ್ತಾರೆ. ಮೊದಲನೆಯವ ದಾರಿ ತಪ್ಪಿದ ಮಗ, ಎರಡನೆಯವ ದಾರಿ ತಪ್ಪದ ಮಗ, ಮೂರನೆಯವ ತಪ್ಪಿಸುವ ಮಗ, ನಾಲ್ಕನೆಯವ ದಾರಿ ತೋರಿಸುವ ಮಗ. ಹೀಗೆ 4 ತರಹ ಮಕ್ಕಳಲ್ಲಿ ತಂದೆ ತಾಯಿಗೆ ದಾರಿ ತೋರಿಸುವ ಶ್ರೇಷ್ಠ ಮಕ್ಕಳಾಗಬೇಕು ಅಂದಾಗ ಮಾತ್ರ ಬದುಕು ಸುಂದರವಾಗುತ್ತದೆ ಎಂದು ಶಿಕ್ಷಕ ಕುಮಾರ್ ಘಾಣಿಗೇರವರು ಹೇಳಿದ್ದಾರೆ. ಇನ್ನು ಐನಾಪುರ ಪಟ್ಟಣದ ಸಂಸ್ಥೆಯ ಸಭಾಭವನದಲ್ಲಿ ಆಯೋಜಿಸಿದ್ದಂತಹ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಹಾಗೂ ಪ್ರತಿಭಾ ಪುರಸ್ಕಾರ ಸತ್ಕಾರ ಸಮಾರಂಭವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಾ, ಪುಸ್ತಕ ಜ್ಞಾನ ಉಪಯೋಗ ಇಲ್ಲ, ಅದ್ರ ಜೊತೆಗೆ ಸಾಮಾನ್ಯ ಜ್ಞಾನವೂ ಬೇಕು. ಒಬ್ಬ ತಂದೆಗೆ 3 ಜನ ಮಕ್ಕಳಿದ್ರು. 3 ಜನ ಮಕ್ಕಳನ್ನ ಕರೆದು ತಂದೆ 3 ಮಂದಿ ಕೈಯಾಗ ಒಂದು 100 ರೂಪಾಯಿ ಕೊಡ್ತಾನೆ. 100 ರೂಪಾಯಿ ಕೊಟ್ಟು ಮಕ್ಕಳು ಎಷ್ಟು ಶಾಣೆಯನ್ನು ಗುರ್ತಾಗಬೇಕಲ್ಲ. ಆ ತಂದೆ ಬಹಳಷ್ಟು ದುಡಿದು ಗಳಿಸಿರ್ತಾನೆ, ಕೋಟಿ ರೂಪಾಯಿ ಆಸ್ತಿ ಮಾಡಿರ್ತಾನೆ. ಆತ ಬಡಿಗಾಲದಲ್ಲಿ ಯಾರ ಕೈಗಳಿಗೆ ಜವಾಬ್ದಾರಿ ಕೊಡಬೇಕಂತ ತಿಳ್ಕೊಂಡು 3 ಜನ ಮಕ್ಕಳನ್ನ ಪರೀಕ್ಷೆ ಮಾಡಬೇಕಂತ ತಿಳ್ಕೊಂಡು ಆತ 3 ಜನರ ಕೈಯಲ್ಲಿ ಒಂದು 100 ರೂಪಾಯಿ ಕೊಡ್ತಾನೆ. 100 ರೂಪಾಯಿ ಕೊಟ್ಟು ಹೇಳ್ತಾನೆ, ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಆ 100 ರೂಪಾಯಿ ತಗೋಬೇಕು. 100 ರೂಪಾಯಿ ತೆಗೆದುಕೊಂಡು ಏನ್ ಮಾಡ್ಬೇಕಂತಂದ್ರೆ ನಿಮ್ಮ ಕೋಲೆ ಏನದಲ್ಲ, ನಿಮ್ಗೆ ಅಭ್ಯಾಸ ಏನ್ ಮಾಡ್ತಿರಲ್ಲ, ಆ ಕೋಲೆ ಈ 100 ರೂಪಾಯಿ ಒಳಗೆ ತುಂಬಿಸಬೇಕು ಅಂತ ಹೇಳ್ತಾನೆ. ಅವಾಗ ಒಬ್ಬ ವಿಚಾರ ಮಾಡ್ತಾನೆ, ಒಣ್ಣೆ ಮಗ ಬಹಳ ಈಜಿ, ನಮ್ಮ ಐನಾಪುರದೊಳಗೆ ಪಟ್ಟಣ ಪಂಚಾಯತಿ ಕಸದ ಗಾಡಿ ಬರ್ತಾವ, ಅವ್ನಿಗೆ 100 ರೂಪಾಯಿ ಕೊಟ್ಟನೆ ನಾನು ರೂಮ ತುಂಬಿ ಹೋಗ್ತದೆ ಅಂತ ತಿಳ್ಕೊಂಡು ಅವನಿಗೆ 100 ರೂಪಾಯಿ ಕೊಡ್ತಾನ. ಅವ್ ಬಂದು ಏನ್ ಮಾಡ್ತಾನಪ್ಪ ಅಂತಂದ್ರೆ ರೂಮ್ನೊಳಗೆ ಹಾಕಿ ಬಿಡ್ತಾನ. ಒಂದು 100 ರೂಪಾಯಿ ಒಳಗೆ ರೂಮ್ ತುಂಬಿ ಹಿಡಿತು. ಅಪ್ಪ ಬರ್ತಾನೆ ನೋಡ್ತಾನೆ. ಅಪ್ಪ ಒಳಗೆ ನೋಡಿದ್ರೆ ಗಮ್ಮಂತ ವಾಸ ಬರ್ತಾ ಇದೆ. ಮಗನನ್ನ ಬೇಯ್ತಾನೆ, ಅಲ್ಲ 100 ರೂಪಾಯಿ ನಿನಗೆ ಕೊಟ್ಟಿದ್ ತಪ್ಪಾಯ್ತು, ಈ ರೂಮ್ ಸ್ವಚ್ಛ ಮಾಡಕ್ಕೆ 2000 ರೂಪಾಯಿ ಖರ್ಚು ಮಾಡ್ಬೇಕಾಯ್ತು, ನೀವು ಉಪಯೋಗ ಇಲ್ಲ ಅಂತ ತಿಳ್ಕೊಂಡು ಅದನ್ನ ಹೊರಗೆ ಹಾಕ್ತಾನೆ. ಎರಡನೇ ಮಗನ ಕಡೆ ಹೋಗ್ತಾನೆ. ಎರಡನೇ ಮಗ ವಿಚಾರ ಮಾಡ್ತಾನೆ. ಏನ್ ಎರಡನೇ ಮಗ ವಿಚಾರ ಮಾಡಿದಪ್ಪ ಅಂತಂದ್ರೆ ಅವ್ರ ಹೊಲದೊಳಗೆ ಒಣ ಕಣಿಕಿತ್ತು. 100 ರೂಪಾಯಿ ಟ್ರಾಕ್ಟರ್ ಕೊಟ್ಟು ಒಣ ಕಣಿಕಿ ತಂದು ರೂಮ್ ಒಳಗೆ ತುಂಬಿಸಿ ತಂದೆಯನ್ನ ಕರೀತಾನೆ. ಒಂದನೇದವ 98% ಮಾಡಿದ್ದ, ಅವ ಕಸದ ಗಾಡಿ ತಂದು ಕಸ ತುಂಬಿಸಿದ್ದ. ಎರಡನೇದವ ಬಹಳ 95% ಮಾಡಿದ್ದ, ಒಣ ಕಣಿಕೆ ತಂದು ರೂಮ್ ತುಂಬಿಸಿದ. ಅದಕ್ಕೂ 2000 ರೂಪಾಯಿ ಖರ್ಚಾಯ್ತು. ಆದ್ರೆ ಮೂರನೇ ಮಗ 55-60% ಮಾಡಿದ್ದ. ಅಪ್ಪನನ್ನ ಕರೀತಾನೆ. ಅಪ್ಪನನ್ನ ಕರೆದು ಹೇಳ್ತಾನಪ್ಪ ಅಂತಂದ್ರೆ, ಅಪ್ಪ ಬಾಯಿಲಿ ಅಂತ ಹೇಳಿ 99 ರೂಪಾಯಿ ಅಪ್ಪನ ಕೈಯೊಳಗೆ ವಾಪಸ್ ಕೊಡ್ತಾನೆ. ಅಪ್ಪನಿಗೆ ಆಶ್ಚರ್ಯ, ಅಲ್ಲ ಎಲ್ಲರೂ 100 ರೂಪಾಯಿ ಕೊಟ್ರೆ 1000 ರೂಪಾಯಿ 2000 ರೂಪಾಯಿ ಖರ್ಚು ಮಾಡಿದ್ರು, ನೀ ಕೊಟ್ಟಂತ 100 ರೂಪಾಯಲ್ಲಿ 1 ರೂಪಾಯಿ ಖರ್ಚು ಮಾಡಿ 99 ರೂಪಾಯಿ ವಾಪಸ್ ಕೊಟ್ಟಿದೀರಲ್ಲ, ಹೆಂಗ್ ರೂಮ್ ತುಂಬಿಸಿದಿ ಅಂತ ಒಳಗೋಗಿ ನೋಡ್ತಾನೆ. ಆತ ಏನು ಮಾಡಿದಪ್ಪ ಅಂತಂದ್ರೆ ಮೈಸೂರು ಸ್ಯಾಂಡಲ್ ಏನಿದೆಯಲ್ಲ, ಊದಿನ ಕಡ್ಡಿ 1 ರೂಪಾಯಿ ಒಳಗೆ ಊದಿನ ಕಡ್ಡಿ ತಂದು ರೂಮ್ ಒಳಗೆ ಹಚ್ಚಿಬಿಟ್ಟಿದ್ದ. ರೂಮ್ ತುಂಬೆಲ್ಲ ಘಮ ವಾಸ ಚಾಲುವಾಗಿತ್ತು. ಈ ಜ್ಞಾನ, ಲೋಕ ಜ್ಞಾನ ನಮಗೆ ಬರಬೇಕು ಹೊರತು ಪುಸ್ತಕ ಜ್ಞಾನ ಅವಶ್ಯಕತೆ ಇಲ್ಲ. ಅದಕ್ಕಾಗಿ 4 ತರಹದ ಮಕ್ಕಳು ಇರ್ತಾರೆ. ನೀವು ಯಾವ ರೀತಿ ಮಕ್ಕಳಾಗಬೇಕು ಅನ್ನೋದನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. 4 ತರ ಮಕ್ಕಳು ಯಾರು ಇರ್ತಾರಪ್ಪ ಅಂತಂದ್ರೆ, ಒಂದೇನೋ ಎಂತ ಮಗ ಹುಟ್ಟಿರ್ತಾನಂತಂದ್ರೆ ಅದ್ರೊಳಗೆ ನೀವ್ ಯಾರು ಅನ್ನೋದು ನೀವೇ ಪರೀಕ್ಷೆ ಮಾಡ್ಕೊಳ್ಬೇಕು. ಯಾವ ರೀತಿ ಮಗ ಹುಟ್ಟಿರ್ತಾನಪ್ಪ ಅಂತಂದ್ರೆ ದಾರಿ ತಪ್ಪಿದ ಮಗ. ಒಂದನೇದವ ದಾರಿ ತಪ್ಪಿದ ಮಗ, ಎರಡನೇದವ ದಾರಿ ತಪ್ಪದ ಮಗ. ಒಂದನೇದವ ದಾರಿ ತಪ್ಪಿದ ಮಗ, ಎರಡನೇದವ ದಾರಿ ತಪ್ಪದ ಮಗ, ಮೂರನೇದವ ದಾರಿ ತಪ್ಪಿಸುವ ಮಗ. ಮೋಸ್ಟ್ ಡೇಂಜರ್ ಮಕ್ಕಳು, ದಾರಿ ತಪ್ಪಿಸುವ ಮಗ. ಇನ್ನು 4ನೇದವ ಇರ್ತಾನ ದಾರಿ ತೋರಿಸ್ತಕ್ಕಂತ ಮಗ. ನೀವು ಯಾರಾಗಬೇಕು ಅಂತಂದ್ರೆ ದಾರಿ ತಪ್ಪಬಾರದು, ದಾರಿ ತಪ್ಪಿಸಬಾರದು. ನೀವು ತಂದೆ ತಾಯಿಗಳಿಗೆ ದಾರಿ ತೋರಿಸ್ತಕ್ಕಂತ ಶ್ರೇಷ್ಠ ಮಕ್ಕಳಾಗಬೇಕು. ಅಂದಾಗ ಮಾತ್ರ ನಿಮ್ಮ ಬದುಕು ಸುಂದರವಾಗಿ ಸಾಗ್ತದೆ. ಐನಾಪುರದಲ್ಲಿ ನಾನು ಕಡೆಗೆ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ, ಸಹವಾಸ ಶ್ರೇಷ್ಠ ಸಾಧನೆಯನ್ನ ನಾವು ಮಾಡಬೇಕು. ಒಂದಿನ, ಅದು ಬಹಳ ಹಿಂದಿನ ಸಮಯ, ಒಬ್ಬ ಶಾಲೆ ಇತ್ತು. ಶಾಲೆಯೊಳಗೆ ನಿಮ್ಮಂಗೆ ಎಲ್ಲ ಹುಡುಗರು ಕುಳಿತುಕೊಂಡಿದ್ರು. ಶಾಲೆಯೊಳಗೆ ಕುಳಿತುಕೊಂಡಾಗ ಶಾಲೆ ಒಬ್ಬರು ಸಾಹೇಬರು ಬರ್ತಾರೆ. ಸಾಹೇಬರು ಬಂದ ಶಾಲೆಯೊಳಗೆ ಕೇಳ್ತಾರೆ ಹುಡುಗರನ್ನ, 4ನೇ 5ನೇ ಇದ್ದು ಹುಡುಗರು ಕೇಳ್ತಾರೆ, ಬಂದು ಮಕ್ಕಳನ್ನ ಕೇಳ್ತಾರೆ ಸಾಹೇಬರು, ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಏನು ಪ್ರಶ್ನೆಪ್ಪ ಅಂತಂದ್ರೆ, ಕೈಗೆ ಮುಟ್ಟಲಾರಂತ ವಸ್ತು ಯಾವುದು ಅಂತ ಪ್ರಶ್ನೆ ಮಾಡ್ತಾರೆ. ಯಾವ್ದಿರ್ಬೋದು? ಕೈಗೆ ಮುಟ್ಟಲಾರ ವಸ್ತು ಯಾವ್ದಿರ್ಬೋದು? ಗಾಳಿ, ಮತ್ತ ಆಕಾಶ, ಮತ್ತ ಬೆಂಕಿ, ಸೂರ್ಯ, ಚಂದ್ರ, ಹೀಗೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಓಕೆ, ಆದ್ರೆ ಮೂಲೆಯಲ್ಲಿ ಕುಳಿತಿರ್ತಕ್ಕಂಥ ಒಬ್ಬ ಹುಡುಗ ಮಾತ್ರ ಯಾವುದೇ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ.
ಸಾಹೇಬರ ಗಮನ ಆ ಹುಡುಗನ ಹತ್ರ ಹೋಗ್ತದ. ಅಲ್ಲಪ್ಪ, ಎಲ್ಲಾ ಮಕ್ಕಳು ಓಡಾಡಿ ಹೇಳ್ತಾ ಇದ್ದಾರೆ, ನೀ ಯಾಕೆ ಸುಮ್ಮ ಕುಂತಿ ಅಂತ ಹೇಳಿದ್ರೆ, ಆ ಮೂಲೆಯಲ್ಲಿ ಕುಳಿತಂತ ಎದ್ದು ಹುಡುಗ ಹೇಳ್ತಾನೆ, ಕೈಗೆ ಮುಟ್ಟಲಾರಂತ ವಸ್ತು ಒಂದಿದೆ ಅಂತ. ಏನು ಅಂತ ಸಾಹೇಬರು ಕೇಳಿದಾಗ ಆ ಹುಡುಗ ಹೇಳ್ತಾನೆ, ಆ ಹೊರಗೆ ನೀರು ತುಂಬಿಟ್ಟಾರಲ್ಲ ಮಡಕೆ, ಆ ಮಡಕೆಯನ್ನು ಕೂಡ ಕೈಗೆ ಮುಟ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಸಾಹೇಬರಿಗೆ ಆಶ್ಚರ್ಯ ಆಗ್ತದ. ಅವತ್ತಿನ ಟೈಮ್ನಲ್ಲಿ ಕೆಟ್ಟ ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ವ್ಯವಸ್ಥೆ ಈ ದೇಶಕ್ಕೆ ಕಂಟಕವಾಗಿತ್ತು. ಆ ಬಾಲಕನನ್ನ ಮಡಕೆ ಮುಟ್ಲಿಕ್ಕೆ ಕೂಡ ಅವಕಾಶ ಕೊಡ್ತಾ ಇರ್ಲಿಲ್ಲ. ಆ ಬಾಲಕ ಹೇಳ್ತಾನೆ, ಆ ಮಡಕೆಯನ್ನು ಕೂಡ ಮುಟ್ಲಿಕ್ಕೆ ನನ್ನ ಹತ್ರ ಆಗ್ತಾ ಇಲ್ಲ ಅಂತ. ಆದ್ರೆ ಯಾವ ನೀರಿನ ಮಡಕೆಯನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತ ಬಾಲಕ 18 ತಾಸು ದಿನದಲ್ಲಿ 18 ತಾಸು ಅಭ್ಯಾಸ ಮಾಡ್ತಾನೆ. ಭಾರತದ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನವನ್ನು ಬರೆದು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗ್ತಾರೆ. ಅವ್ರು ಅಮೆರಿಕಾದೊಳಗೆ ವಿದ್ಯೆಯಲ್ಲಿ ಕಲೀಲಿಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲ್ ಹೇಳ್ತಾರಂತೆ, ಒಂದು ಮಾತನ್ನು ಹೇಳ್ತಾರೆ ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲ್ರು, ಡಾಕ್ಟರ್ ಬಾಬಾ ಸಾಹೇಬನಂತೆ ಅಭ್ಯಾಸ ಮಾಡತಕ್ಕಂಥ ಮಕ್ಕಳು ನಮ್ಮ ಈ ವಿಶ್ವವಿದ್ಯಾಲಯದಲ್ಲಿ ನಾನು ಹಿಂದೆಯೂ ನೋಡಿಲ್ಲ, ಮುಂದೆಯೂ ನೋಡುವುದಿಲ್ಲ. ಅಷ್ಟು ಏಕಾಗ್ರತೆಯಿಂದ ಸತತ 20 ಗಂಟೆಗಳ ಕಾಲ ಅಭ್ಯಾಸ ಮಾಡತಕ್ಕಂಥ ಬಾಲಕನನ್ನ, ಆ ವಿದ್ಯಾರ್ಥಿಯನ್ನ ನಾನು ನನ್ನ ಜೀವನದಲ್ಲಿ ನೋಡೋದು ಇದೇ ಪ್ರಥಮ ಮತ್ತು ಇದೇ ಕೊನೆ ಅಂತ ಹೇಳಬೇಕಾದ್ರೆ ಆ ಪುಣ್ಯಾತ್ಮ ಅದೆಷ್ಟು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿರಬೇಕು. ಆದ್ರೆ ನಮ್ಮ ಏಕಾಗ್ರತೆಗಳು ಹೆಂಗಪ್ಪ ಅಂತಂದ್ರೆ, ಹೊರಗೆ ರೊಟ್ಟಿ ಸೌಂಡ್ ಕೇಳಿದ್ರೆ ಪುಸ್ತಕ ಮಡಿಚಿಟ್ಟು ಹೋಗ್ಬಿಡ್ತೀವಿ ನಾವು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ಎನ್.ವಿ. ಶಿರಗುಪ್ಪಿ ಅವರು ಮಾತನಾಡಿದ್ದು ಹೀಗೆ. ಸಿಂಧೂರ ಲಕ್ಷ್ಮಣನಾಗಿ, ಶೂರರಲ್ಲಿ ಸಿಂಧೂರ ಲಕ್ಷ್ಮಣನಾಗಿ, ಕ್ರಾಂತಿಯ ಸಂಗೊಳ್ಳಿ ರಾಯಣ್ಣನಾಗಿ, ಶಾಂತಿಯಲ್ಲಿ ಗಾಂಧಿಯಾಗಿ, ಪೈಗಂಬರನಾಗಿ, ಕಲೆಯಲ್ಲಿ ರವಿವರ್ಮನಾಗಿ, ಛಲದಲ್ಲಿ ಚಾಲುಕ್ಯರಂತಾಗಿ, ಸುಜ್ಞಾನದಲ್ಲಿ ಅಂಬೇಡ್ಕರರಾಗಿ, ತತ್ವನಿಷ್ಠೆಯಲ್ಲಿ ಗುರುನಾನಕನಾಗಿ ಇಷ್ಟಾಗಿ ಬೆಳೆದು ನಿಂತರೆ ಇದರಂತ ದೊಡ್ಡ ಸಂಪತ್ತು ಇದೆ ಅಂತ ನನಗನ್ನು ಅನಿಸ್ತಾ ಇಲ್ಲ. ಅದಕ್ಕೆ ಮಕ್ಕಳು ಇಷ್ಟು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಬೇಕಾದ್ರೆ ನಾವು ನೀವೆಲ್ಲರೂ ಕೂಡ ಅಷ್ಟೇ ಕಾರಣ ಆಗ್ತದೆ. ಯಾಕೆಂದ್ರೆ ಮುಖ್ಯವಾಗಿ ಸಮಾಜದಲ್ಲಿರುವಂಥ ಹಿರಿಯರು, ಶಾಲೆಯಲ್ಲಿರುವಂಥ ಗುರುಗಳು, ಮಠದಲ್ಲಿರುವಂಥ ಸ್ವಾಮೀಜಿಗಳು, ಮನೆಯಲ್ಲಿರುವಂಥ ತಂದೆ ತಾಯಿಗಳು ಮೊದಲು ಆದರ್ಶರಾಗಿ ಮಕ್ಕಳ ಯೋಗ್ಯ ಸಲಹೆ ಸೂಚನೆಗಳನ್ನು ಕೊಟ್ಟರೆ ಅಂತ ದೊಡ್ಡ ಶಕ್ತಿಯಾಗಿ ಹೊಮ್ಮಲಿಕ್ಕೆ ಸಾಧ್ಯತೆ. ಅಂತ ಶಕ್ತಿಯನ್ನ ಆ ಭಗವಂತ ಪ್ರತಿಯೊಬ್ಬರಿಗೂ ಕರುಣಿಸಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಮಕ್ಕಳೇ, ನಿಮ್ಮಲ್ಲಿರುವಂಥ ಅಜ್ಞಾನವನ್ನ ಹೋಗಲಾಡಿಸಿ ಸುಜ್ಞಾನರನ್ನಾಗಿ ಮಾಡಲು ನಿಮ್ಮ ಗುರು ಬಳಗ ತುಂಬಾ ಶ್ರಮಿಸಿದ್ದಾರೆ. ಅವರು ಹಾಕಿಕೊಟ್ಟಂತ ಸನ್ಮಾರ್ಗದಲ್ಲಿ ನಡೆಯುವ ಶಾಲೆಗೂ ಗುರು ಬಳಗಕ್ಕೂ ತಂದೆ ತಾಯಿಯರಿಗೂ ಕೀರ್ತಿ ತರುವಂಥ ಒಂದು ಅಮೋಘವಾದಂಥ ಶಕ್ತಿಯನ್ನ ಆ ವಿಘ್ನೇಶ್ವರ ವಿದ್ಯಾದೇವತೆ ಪ್ರತಿಯೊಬ್ಬ ಮಕ್ಕಳಲ್ಲಿ ಕರುಣಿಸಲಿ ಎಂದು ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ, ನೀವು ಮುಂದಿನ ಈ ಪರೀಕ್ಷೆಯಲ್ಲಿ ಎಕ್ಸಾಮದಲ್ಲಿ ಎಂದು ಮತ್ತೊಮ್ಮೆ ಹರಸುತ್ತಾ, ಇವರು ಗುರುಗಳು ನೀಡಿದಂಥ ಜ್ಞಾನ ನಿಮ್ಮ ಭವಿಷ್ಯದಲ್ಲಿ ಒಂದು ದಿವ್ಯ ಜ್ಯೋತಿಯಾಗಿ ಬೆಳಗಲಿ ಎಂದು ಹಾರೈಸಿ, ಇಲ್ಲಿ ನನಗೆ 4 ಮಾತುಗಳನ್ನು ಅತಿಥಿ ಸ್ಥಾನವನ್ನು ಕೊಟ್ಟು 4 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಸಂಬಂಧಪಟ್ಟವರೆಲ್ಲರಿಗೂ ನನ್ನ ತುಂಬ ಹೃದಯದ ಕರ್ತತಿ. ನನ್ನ 4 ಮಾತುಗಳಿಗೆ ಏನಾದರೂ ತಪ್ಪಾದರೆ ಕ್ಷಮೆ ಇರಲಿ. ಹೀಗೆ 4 ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದೇ ಸಂದರ್ಭದಲ್ಲಿ ಸನ್ 2023-24ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಪಾಸಾದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ, ಪ್ರತಿಭಾ ಪುರಸ್ಕಾರ ನೀಡಿದರು. ಸಾಧನೆಗೆ ಪ್ರೇರಣೆ ನೀಡಿದ ಗುರುಗಳನ್ನು ಸಹಿತ ಇದೇ ವೇಳೆ ಸತ್ಕರಿಸಿ ಸನ್ಮಾನಿಸಲಾಗಿದೆ. ಸಂಸ್ಥೆಯ ಗೌರವ ಅಧ್ಯಕ್ಷತೆ ಸಂಸ್ಥೆಯ ಚೇರ್ಮನ್ ವಿಶ್ವನಾಥ್ ಕಾರ್ಚಿ ವಹಿಸಿದ್ದು, ಅಧ್ಯಕ್ಷತೆಯನ್ನು ಸಂಸ್ಥೆಯ ಉಪಾಧ್ಯಕ್ಷ ಸಂಜು ಬಿರಡಿ ವಹಿಸಿದರೆ ಉಪ ಪ್ರಾಚಾರ್ಯ AM ಹುಲ್ಲೆನವರ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಡೈರೆಕ್ಟರ್ ಸುರೇಶ್ ಗಾಣಿಗೇರ್, ಉದಯ್ ನಿಡಗುಂದಿ, ಪ್ರವೀಣ್ ಕುಲಕರ್ಣಿ, ಮಗದೂಮ್ ಹಾಗೂ ಇತರರು ಕೂಡ ವಿದ್ಯಾರ್ಥಿಗಳು, ಪಾಲಕರು, ಸಂಸ್ಥೆಯ ಸದಸ್ಯರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಮುರುಗೇಶ್ ಗಸ್ತಿ, BV5 ನ್ಯೂಸ್ ಕನ್ನಡ, ಐನಾಪುರ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.